program sponsored by Diago Finance. ಬಂಗಾರ ದರ ಏರ್ತಾ ಇರುವುದು ಯಾಕೆ? ಹೊಸ ವರ್ಷ ಏನಾಗಬಹುದು? ವೈ ಈಸ್ ದ ಪ್ರೈಸ್ ಆಫ್ ಗೋಲ್ಡ್ ರೈಸಿಂಗ್? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಚಿನ್ನ ದರ ದಿನೇ ದಿನೇ ಏರ್ತಾ ಇದೆ, ರೆಕಾರ್ಡ್ ದರದಲ್ಲಿ ಏರ್ತಾ ಇದೆ. ಈ ವಾರ ಏನಾಗ್ಬೋದು, ಮುಂದಿನ ವರ್ಷ ಏನಾಗ್ಬೋದು ಅನ್ನುವಂಥ ಕುತೂಹಲ ಇವಾಗ ಉಂಟಾಗಿದೆ. ಸೊ ಮುಖ್ಯವಾಗಿ ಇದಕ್ಕೆ ಹೇಳೋದಿದ್ರೆ, ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಕಡಿತ ಮಾಡಬಹುದು ಎನ್ನುವಂಥ ಒಂದು ನಿರೀಕ್ಷೆ ಬಹಳ ಪ್ರಭಾವ ಬೀರುವಂಥದ್ದು. ಜೊತೆಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಹೂಡಿಕೆದಾರ ಮೇಲೆ ಪ್ರಭಾವ ಬೀರ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಚಿನ್ನದ ದರದಲ್ಲಿ ಏರಿಳಿತ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಚಿನ್ನದ ದರ ಪ್ರತಿ 10 ಗ್ರಾಮ್ಗೆ 24 ಕ್ಯಾರೆಟ್ನ ಚಿನ್ನದ ದರ 1,42,340 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಆಭರಣ ಚಿನ್ನ ಅಥವಾ 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 1,29,450 ರೂಪಾಯಿಗೆ ಏರಿಕೆ ಆಗಿದೆ. ಹೀಗಾಗಿ ಚಿನ್ನದ ದರ ಯಾಕೆ ಏರಿಕೆ ಆಗ್ತಾ ಇದೆ, ಈ ವಾರ ಏನಾಗ್ಬೋದು, ಮುಂದಿನ ವರ್ಷ ಏನಾಗ್ಬೋದು ಅನ್ನುವಂಥ ಪ್ರಶ್ನೆ ಇವಾಗ ಉಂಟಾಗಿರುವಂಥದ್ದು. ನಾವೇನು ಪ್ರೆಡಿಕ್ಟ್ ಮಾಡ್ತಾ ಇಲ್ಲ, ಆದರೆ ತಜ್ಞರು ಏನು ಹೇಳ್ತಾ ಇದ್ದಾರೆ, ಮಾರ್ಕೆಟ್ ಟ್ರೆಂಡ್ ಏನಾಗಿದೆ ಅಂತ ನೋಡೋದಿದ್ರೆ, ಡಿಸೆಂಬರ್ 26ರಂದು ಚಿನ್ನದ ದರ ಬಹಳ ಏರಿಕೆ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಅಂದರೆ ಜಾಗತಿಕ ಅನಿಶ್ಚಿತತೆ ಮತ್ತು ನಿರೀಕ್ಷೆ. ಈಗ ಅಮೆರಿಕದಲ್ಲಿ ಬಡ್ಡಿದರ ಇಳಿಕೆ ಆಗಬಹುದು ಎನ್ನುವಂತಹ ನಿರೀಕ್ಷೆ ಹೂಡಿಕೆದಾರರ ಮೇಲೆ ಪ್ರಭಾವ ಬೀರಿರುವಂಥದ್ದು. ಹಾಗಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಅಮೆರಿಕದಲ್ಲಿ ಬಡ್ಡಿದರ ಇಳಿಕೆ ಆದರೆ ಚಿನ್ನದ ದರ ಏರಿಕೆ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸ್ಪಾಟ್ ಗೋಲ್ಡ್ ಮತ್ತು US ಗೋಲ್ಡ್ ಫ್ಯೂಚರ್ ಇದು ಹಿಸ್ಟೋರಿಕ್ ಹೈಯನ್ನು ದಾಟಿರುವಂಥದ್ದು ಅಮೆರಿಕದಲ್ಲಿ. ಮುಖ್ಯವಾಗಿ ಈ ವಾರ ದಾಖಲೆಯ ದರ ಏರಿಕೆಗೆ ಕಾರಣವಾಗಿದೆ. ಅಮೆರಿಕದಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಇದನ್ನು ಟ್ರ್ಯಾಕ್ ಮಾಡುವವರು ಈ ಸಿಗ್ನಲನ್ನು ಕೊಟ್ಟಿದ್ದಾರೆ. ಅಂದರೆ US ಫೆಡರಲ್ ರಿಸರ್ವ್ ಇಕನಾಮಿಕ್ ಡೇಟಾ ಮತ್ತು ಜಿಯೋಪೊಲಿಟಿಕಲ್ ಟೆನ್ಷನ್ ಏರಿಕೆ ಹೆಚ್ಚಳ ಆಗ್ತಾ ಇದ್ದಂಗೆ, ಈ ಟೆನ್ಷನ್ ಹೆಚ್ಚಾಗ್ತಾ ಇದ್ದಂಗೆ ಅನೇಕ ಕಾರಣಗಳಿಗೋಸ್ಕರ ಚಿನ್ನದ ದರ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಾರಣಗಳಿಂದ ಚಿನ್ನದಲ್ಲೇ ಹೂಡಿಕೆ ಮಾಡುವಂಥದ್ದು ಸೇಫ್ ಹೆವೆನ್ ಅಥವಾ ಸುರಕ್ಷಿತ ತಾಣ ಅಂದಿಸುವುದರಿಂದ ಬೇಡಿಕೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಅದು ಇಸ್ರೇಲ್ ಇರಾನ್ ಸಂಘರ್ಷ ಇರ್ಬೋದು, ರಷ್ಯಾ ಮತ್ತು ಉಕ್ರೇನ್ ನಡುವಣ ಯುದ್ಧದ ಒಂದು ಸಂಘರ್ಷದ ಭೀತಿಯ ವಾತಾವರಣ ಇರ್ಬೋದು, ಇದೆಲ್ಲ ಉದ್ವಿಗ್ನ ಪರಿಸ್ಥಿತಿಯಿಂದಾಗಿ ಈ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಜೊತೆಗೆ ಅಮೆರಿಕ ಮತ್ತು ವೆನಿಜುವೆಲಾ ನಡುವೆ ಕೂಡ ಸಂಘರ್ಷ ಮುಂದುವರೆದಿರುವಂಥದ್ದು. ಇದೆಲ್ಲ ಕಾರಣಗಳಿಂದಾಗಿ ಬಂಗಾರ ದರ ಏರಿಕೆ ಆಗ್ತಾನೆ ಇದೆ. ಒಂದು ಕಡೆ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು, ಜೊತೆಗೆ ಈ ಎಲ್ಲ ರೀತಿಯ ಒಂದು ಗ್ಲೋಬಲ್ ಅನ್ಸರ್ಟನಿಟಿಯಿಂದಾಗಿ ಗೋಲ್ಡ್ ಪ್ರೈಸ್ ಔಟ್ಲುಕ್ಕನ್ನು ನೋಡಿದ್ರೆ ಮುಂಬರುವ ತಿಂಗಳುಗಳಲ್ಲಿ ಮತ್ತು ಮುಂದಿನ ವರ್ಷ ಮತ್ತಷ್ಟು ಏರಿಕೆ ಆಗುವಂಥ ಚಾನ್ಸಸ್ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎಲ್ಲ ಕೂಡ ಇದು ಸಂಭವನೀಯತೆ. ಅಂದರೆ ಎಲ್ಲ ಟೆನ್ಷನ್ಗಳು ಮತ್ತು ಬಡ್ಡಿದರ ಇಳಿಕೆಯ ಒಂದು ಕಾರಣದಿಂದಾಗಿ ಚಿನ್ನದ ದರ ಏರಿಕೆ ಆಗ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನ್ ಅಥವಾ ಒಂದು ಏನು ಹೇಳ್ತಾರೆ, ಅದಕ್ಕೆ ಒಂದು ಅಂದಾಜು ಅಂತ ಹೇಳ್ಬೋದು. ಸೊ ಹಾಗಾಗಿ ಗೋಲ್ಡ್ ಪ್ರೈಸ್ನಲ್ಲಿ ಹಾಗಾದರೆ ಮುಂದಿನ ವರ್ಷ ಏನಾಗ್ಬೋದು ಅಂತ ಹೇಳಿದ್ರೆ, ಎಲ್ಲ ತಜ್ಞರು ಹೇಳ್ತಾ ಇರುವಂಥದ್ದು ಏರಿಕೆ ಆಗ್ಬೋದು ಅಂತ, ಮುಂದುವರಿಬೋದು. ಗೋಲ್ಡ್ ಪ್ರೈಸ್ ಈ ರೀತಿಯ ಒಂದು ಹೆಚ್ಚಳ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪಾಟ್ ಪ್ರೈಸ್ ಇದರ ಒಂದು ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸೆಂಬರ್ 26ರಂದು ಪ್ರತಿ ಔನ್ಸಿಗೆ $4,498, ಹತ್ರ $4,500 ಅಂತಂದು ಹೇಳ್ಬೋದು. ಅಂದರೆ ಒಂದು ಔನ್ಸ್ ಅಂದರೆ ಎಷ್ಟು ಅಂತ ನೀವು ಕೇಳ್ಬೋದು. ಒಂದು ಔನ್ಸ್ ಅಂತಂದರೆ 28 ಗ್ರಾಮ್ ಚಿನ್ನಕ್ಕೆ $4,498 ಪ್ರೈಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗಿರುವಂಥದ್ದು. ಹಿಂದೆಂದೂ ಆಗಿರಲ್ಲ ಈ ಮಟ್ಟದ ಒಂದು ದರ ಏರಿಕೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಲೆಕ್ಕದಲ್ಲಿ ಪ್ರತಿ ಔನ್ಸಿಗೆ 4,500 ಹತ್ರ ಬಂದಿರೋದ್ರಿಂದ ಸಹಜವಾಗಿ ನಾವೆಲ್ಲ ಚಿನ್ನವನ್ನು ಆಮದು ಮಾಡಿಕೊಳ್ಳೋದ್ರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನದ ದರ ಏರಿಕೆ ಆಗಿದೆ. ಸೊ ಹಾಗಾಗಿ ಡಿಸೆಂಬರ್ 24ರಂದು $4,521 ಉಂಟಾಗಿದ್ದು, ಸೊ ಈ ರೀತಿಯ ಒಂದು ಏರಿಕೆಯನ್ನು ನಾವು ಕಾಣಬಹುದು. ಸೊ ಇನ್ನು ಏನಾಗಬಹುದು, ಈ ಕೀ ಲೆವೆಲ್ಗಳಂದರೆ ಗೋಲ್ಡ್ ಟ್ರೆಂಡ್ಗೆ ಒಂದು ಸಪೋರ್ಟ್ ಲೆವೆಲ್ ಇತ್ಯಾದಿಗಳನ್ನು ನಾವು ನೋಡಿದ್ರೆ, ಆಗ್ಮೆಂಟ್ ಬಿಲಿಯನ್ ರಿಪೋರ್ಟ್ ಪ್ರಕಾರ
ಗೋಲ್ಡ್ ಒಂದು ಏನು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದೆ, ಅರ್ಲಿಯರ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ, 4400 ಒಂದು ರೆಸಿಸ್ಟೆನ್ಸ್ ಮಟ್ಟವನ್ನು ಬ್ರೇಕ್ ಮಾಡಿದೆ ಅಂತ ಹೇಳಿದೆ. ಅಂದರೆ ಕಳೆದ 2 ತಿಂಗಳ ಅವಧಿಯಲ್ಲಿ 3935ರಿಂದ 4400 ಮಟ್ಟಕ್ಕೆ ಏರಿಕೆ ಆಗಿರುವಂಥದ್ದು. ಸೊ ತಜ್ಞರ ಒಂದು ವರದಿಯ ಪ್ರಕಾರ 4575 ಈ ಹಂತಕ್ಕೆ ಎಕ್ಸ್ಟೆಂಡ್ ಆಗುವಂಥ ಒಂದು ಚಾನ್ಸಸ್ ಇದೆ ಅನ್ನುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ನಂತರ ಅದು 5000 ಮಟ್ಟಕ್ಕೆ ಕೂಡ ಮುಂಬರುವ ವಾರಗಳಲ್ಲಿ ಏರಿದರೆ ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಇದೇನು ಪರ್ಫೆಕ್ಟ್ ಪ್ರೆಡಿಕ್ಷನ್ ಏನೂ ಅಲ್ಲ, ಬಟ್ ನಿರೀಕ್ಷೆ 5000 ಮಟ್ಟವನ್ನು ದಾಟಬಹುದು ಅಂತ ತಜ್ಞರು ಹೇಳಿದ್ದಾರೆ ಅನ್ನುವಂಥ ವರದಿಗಳು ಬಂದಿರುವಂಥದ್ದು. ಸೊ ಹಾಗಾಗಿ ಈಗ ಎಕನಾಮಿಕ್ ಸಿಗ್ನಲ್ ಏನೆಲ್ಲ ಮುಖ್ಯವಾಗಿ ಅಮೇರಿಕದ ಆರ್ಥಿಕತೆಗೆ ಅಲ್ಲಿನ 3ನೇ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್ GDP ಎಕ್ಸ್ಪ್ಯಾಂಡ್ ಆಗಿರುವಂಥದ್ದು 4.3%ಗೆ ಎಕ್ಸ್ಪ್ಯಾಂಡ್ ಆಗಿರುವಂಥದ್ದು ವಾರ್ಷಿಕ ಲೆಕ್ಕಾಚಾರದಲ್ಲಿ. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸ್ವಲ್ಪ ಡಿಸೆಂಬರ್ನಲ್ಲಿ ದುರ್ಬಲ ಆಗಿರುವಂಥದ್ದು. ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಕೂಡ ಏನು ಅಂಥ ಒಂದು ತಟಸ್ಥವಾಗಿ ಇರುವಂಥದ್ದು. ಇದೆಲ್ಲ ಕೂಡ ಚಿನ್ನದ ದರದ ಮೇಲೆ ಪ್ರಭಾವ ಬೀರಿರುವಂಥದ್ದು. ಮುಖ್ಯವಾಗಿ ಅಮೆರಿಕದ ಫೆಡರಲ್ ರಿಸರ್ವ್, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಇದೆ ಅದೇ ರೀತಿ ಅಮೆರಿಕದಲ್ಲಿ US ಫೆಡರಲ್ ರಿಸರ್ವ್ ತನ್ನ ಪಾಲಿಸಿ ಸ್ಟ್ಯಾನ್ಸನ್ನು ಸಾಫ್ಟ್ ಮಾಡುವ ಚಾನ್ಸಸ್ ಇದೆ. ಮುಂಬರುವ ತಿಂಗಳಲ್ಲಿ ಬಡ್ಡಿ ದರವನ್ನು ಇಳಿಸ್ಬೋದು. ಆವಾಗ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ರಿಟರ್ನ್ ಕಡಿಮೆ ಆಗುತ್ತೆ, ಹಾಗಾಗಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿಯೋಪೊಲಿಟಿಕಲ್ ಟೆನ್ಷನ್ ಯಾವ ರೀತಿಯಾಗಿ ಚಿನ್ನದ ದರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ, ಮುಖ್ಯವಾಗಿ ಯಾವೆಲ್ಲ ಜಿಯೋಪೊಲಿಟಿಕಲ್ ಟೆನ್ಷನ್ ಅಂತ ನೋಡಿದ್ರೆ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಟೆನ್ಷನ್ ಹೆಚ್ಚುತ್ತಾ ಇರುವಂಥದ್ದು. ಅದೇ ರೀತಿ ಅಮೆರಿಕ ಮತ್ತು ವೆನಿಜುವೆಲಾ ಮಧ್ಯೆ ತೈಲ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಉಂಟಾಗ್ತಾ ಇರುವಂತಹ ಟೆನ್ಷನ್ಗಳು, ಅದೇ ರೀತಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಮತ್ತಷ್ಟು ಯುದ್ಧ ಉಲ್ಬಣ ಆಗ್ಬೋದಾ ಅನ್ನುವಂತಹ ಒಂದು ಆತಂಕ ಇರುವಂಥದ್ದು ಬಂಗಾರದ ದರ ಮೇಲೆ ಪ್ರಭಾವ ಬೀರಿರುವಂಥದ್ದು. ಅಮೆರಿಕ ಮಿಲಿಟರಿ ಪಡೆ ಏನು ಮಾಡಿದೆ ಇತ್ತೀಚೆಗೆ ಅಂದರೆ, ನೈಜೀರಿಯಾದಲ್ಲಿ ಐಸಿಸ್ ಉಗ್ರರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ. ಅಲ್ಲಿನ ಕ್ರಿಶ್ಚಿಯನ್ ಜನರ ಮೇಲೆ ಈ ಐಸಿಸ್ ಉಗ್ರರು ಭಯಾನಕವಾದಂತಹ ದಾಳಿ ಮಾಡ್ತಾ ಇದ್ದಾರೆ ಅನ್ನುವ ಕಾರಣವನ್ನು ಮುಂದಿಟ್ಟು ಅಮೆರಿಕ ಈ ಉಗ್ರರ ತಾಣಗಳ ಮೇಲೆ, ನೈಜೀರಿಯಾದಲ್ಲಿರುವಂತಹ ಉಗ್ರರ ತಾಣಗಳ ಮೇಲೆ, ಮುಖ್ಯವಾಗಿ ಐಸಿಸ್ ಉಗ್ರರ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ. ಸೊ ಹಾಗಾಗಿ ಆ ಭಾಗದಲ್ಲಿ ಒಂದು ರೀತಿಯ ಅನ್ಸರ್ಟನಿಟೀಸ್ ಉಂಟಾಗಿದೆ. ಇದರ ಪರಿಣಾಮವಾಗಿ ಅಕ್ರಾಸ್ ದಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಬೈಯಿಂಗ್ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಅದೇ ರೀತಿ ಫೆಡರಲ್ ರಿಸರ್ವ್ ಔಟ್ಲುಕ್ಕನ್ನು ನೋಡಿದ್ರೆ ಅದು ಗೋಲ್ಡ್ ಪ್ರೈಸಿಗೆ ಒಂದು ಸಪೋರ್ಟ್ ರೀತಿಯಲ್ಲಿ ಇರುವಂಥದ್ದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಮುಂದಿನ ಫೆಡರಲ್ ರಿಸರ್ವ್ ಮುಖ್ಯಸ್ಥರು ಅವರು ಈ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಲೇಬೇಕು ಅಂತ ಟ್ರಂಪ್ ಅವರು ಒತ್ತಡ ಹೇರ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಚಿನ್ನದ ದರದ ಮೇಲೆ ಪ್ರಭಾವ ಬೀರ್ಬೋದು. ಹಾಗಾಗಿ ಅಲ್ಲಿ ಅಧ್ಯಕ್ಷರು ಮತ್ತು ಈ ಫೆಡರಲ್ ರಿಸರ್ವ್ ಮುಖ್ಯಸ್ಥರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು. ಫೆಡರಲ್ ರಿಸರ್ವ್ ಅವರು ಬಡ್ಡಿದರ ಇಳಿಕೆ ಸ್ವಲ್ಪ ಹಿಂದೆ ಬಂದು ನೋಡ್ತಾ ಇದ್ದಾರೆ, ಬಟ್ ಟ್ರಂಪ್ ಅವರು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಈ ರೀತಿಯ ಒಂದು ಕಳವಳದ ಪರಿಣಾಮವಾಗಿ ಚಿನ್ನದ ದರದ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಫೆಡರಲ್ ರಿಸರ್ವ್ನ ಇಂಡಿಪೆಂಡೆನ್ಸಿಗೆ ಏನಾದರೂ ಟ್ರಂಪ್ ಅವರು ತಗ್ತಾ ಇದ್ದಾರಾ ಅನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಅಮೆರಿಕದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಕೂಡ ಪ್ರಭಾವ ಬೀರ್ತಾ ಇದೆ. ಮುಖ್ಯವಾಗಿ ಏನಾಗುತ್ತೆ, ಅಮೆರಿಕದಲ್ಲಿ 2026 ಅಂದರೆ ಹೊಸ ವರ್ಷದಲ್ಲಿ 2 ಸಲ 2 ರೇಟ್ ಕಟ್ಸ್ ಆಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಉಂಟಾಗಿದೆ. ಹಾಗಾಗಿ ಇದು ಏನಾಗ್ತಾ ಇದೆ ಅಂದರೆ, ಈ ನಾನ್ ಈಲ್ಡಿಂಗ್ ಅಸೆಟ್ಗಳಾದ ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಇವುಗಳ ಮೇಲೆ ಪ್ರಭಾವ ಬೀರೋದು ಮತ್ತು ಇವುಗಳ ದರ ಏರಿಕೆಗೆ ಕಾರಣ ಆಗಿರುವಂಥದ್ದು. ಸೊ ಇನ್ನು ಗೋಲ್ಡ್ ಫ್ಯೂಚರ್ ಮತ್ತು ಸಿಲ್ವರ್ ಪ್ರೈಸಸ್ ರೆಕಾರ್ಡ್ ಹಿಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಅದ್ರ ಬಗ್ಗೆ ಒಂದಷ್ಟು ನೋಡ್ತಾ ಇದ್ದಾರೆ, ಏನಾಗುತ್ತೆ ಅನ್ನುವಂಥದ್ದು. ಸೊ ಅಮೆರಿಕದ ಗೋಲ್ಡ್ ಫ್ಯೂಚರ್ ಫೆಬ್ರವರಿಗೆ 0.7% ಏರಿಕೆ ಆಗಿದೆ. ಇದನ್ನು ಗಮನಿಸಬೇಕು. ರೆಕಾರ್ಡ್ ಲೆವೆಲ್ಗೆ ಅಂದರೆ ಪ್ರತಿ ಔನ್ಸಿಗೆ 4533 ಮಟ್ಟಕ್ಕೆ ಏರಿಕೆ ಆಗಿರುವಂಥದ್ದು. ಅದೇ ರೀತಿ ಸಿಲ್ವರ್ ಫ್ಯೂಚರ್ ಅಥವಾ ಬೆಳ್ಳಿಯ ವಾಯ್ದಾ ವಹಿವಾಟಿನಲ್ಲೂ ಕೂಡ ಏರಿಕೆ ಆಗಿದೆ. ಸುಮಾರು 4% ಏರಿಕೆ ಆಗಿರುವಂಥದ್ದು. ಅಂದರೆ ಟ್ರೇಡರ್ಸ್ ಏನು ಮಾಡ್ತಾ ಇದ್ದಾರೆ, ಅಮೆರಿಕದಲ್ಲಿ ರೇಟ್ ಕಟ್ ಆಗ್ಬೋದು ಅನ್ನುವಂಥ ಒಂದು ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ಅದರ ಪರಿಣಾಮವನ್ನು ಕಾಣಿಸ್ತಾ ಇದ್ದೀವಿ. ಸಿಲ್ವರ್ ಪ್ರೈಸ್
ಪ್ರತಿ ಔನ್ಸಿಗೆ $72 ಏರಿಕೆ ಆಗಿರುವಂಥದ್ದು. ಈ ವರ್ಷ ತುಂಬ ಸ್ಟ್ರಾಂಗ್ ಗೈನನ್ನು ದಾಖಲಿಸಿರುವಂಥದ್ದು. ಸೊ ಇದೆಲ್ಲ ಒಂದು ಟೆಕ್ನಿಕಲ್ ಡೀಟೇಲ್ ಆಗಿತ್ತು. ಹಾಗಾದರೆ ಗೋಲ್ಡ್ ಇನ್ವೆಸ್ಟರ್ಸ್, ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋರು ಇವಾಗ ಏನು ಮಾಡಬಹುದು ಅನ್ನುವಂಥದ್ದು ಬಹಳ $1 ಬಿಲಿಯನ್ ಪ್ರಶ್ನೆ. ಮುಂದಿನ ವರ್ಷ ರೈಸ್ ಆಗುತ್ತಾ, ಈ ವಾರ ಏನಾಗುತ್ತೆ, ಮುಂದಿನ ವರ್ಷ ಏನಾಗ್ಬೋದು ಚಿನ್ನದ ದರ ಇತ್ಯಾದಿ ಪ್ರಶ್ನೆಗಳು ಬಹಳ ಸಕಾಲಿಕವಾಗಿರುವಂಥದ್ದೇ. ಯಾಕಂದರೆ ಈ ವರ್ಷ ಈ 2 ಲೋಹಗಳ ರ್ಯಾಲಿ ಆ ಥರ ಇತ್ತು. ವಿಶ್ಲೇಷಕರ ಒಂದು ನಂಬಿಕೆ ಏನಂದರೆ ಇದು ಹೊಸ ವರ್ಷ ಕೂಡ ಒಂದು ಏರಿಕೆ ಆಗುವಂತಹ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದು. ಲೇಬರ್ ಮಾರ್ಕೆಟ್ ಡೇಟಾ ವೀಕ್ ಆಗಿರುವಂಥದ್ದು, ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಗೋಲ್ಡ್ ಪರ್ಚೇಸನ್ನು ಇನ್ಕ್ರೀಸ್ ಮಾಡ್ತಾ ಇರುವಂಥದ್ದು. ಇದೆಲ್ಲ ಜೊತೆಗೆ ನಾನು ಈಗಾಗಲೇ ವಿವರಿಸಿದ ಹಾಗೆ ಗ್ಲೋಬಲ್ ಅನ್ಸರ್ಟನಿಟಿ, ಇದೆಲ್ಲ ಕೂಡ ಲಾಂಗ್ ಟರ್ಮ್ ಡಿಮಾಂಡನ್ನು ಕ್ರಿಯೇಟ್ ಮಾಡ್ಬೋದು ಚಿನ್ನ ಮತ್ತು ಬೆಳ್ಳಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಒಂದು FAQ ಅಂತ ಹೇಳಿದ್ರೆ, ಈಗ ಕ್ವಶನ್ಸ್ ಈಗ ಪದೇ ಪದೇ ಬರ್ತಾ ಇರ್ತಕ್ಕಂತಹ ಕ್ವಶನ್ಗಳಿದು. ವಿಲ್ ಗೋಲ್ಡ್ ಪ್ರೈಸ್ ಕಂಟಿನ್ಯೂ ಟು ರೈಸ್ ದಿಸ್ ವೀಕ್ ಆ್ಯಂಡ್ ನೆಕ್ಸ್ಟ್ ಇಯರ್? ಸೊ ಇದಕ್ಕೆ ಉತ್ತರ ಏನು ಹೇಳ್ಬೋದು? ಗೋಲ್ಡ್ ಪ್ರೈಸ್ ಮೇ ರಿಮೈನ್ ಹೈ ಡ್ಯೂ ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅಮೇರಿಕದಲ್ಲಿ ರೇಟ್ ಕಟ್ ಆಗುವಂತಹ ನಿರೀಕ್ಷೆ, ಗೋಲ್ಡ್ ಮತ್ತು ಸಿಲ್ವರ್ ಸೇಫ್ ಹೆವೆನ್ ಎನ್ನುವಂಥ ಒಂದು ಡಿಮಾಂಡ್ ಇರುವಂಥದ್ದು. ಇದೆಲ್ಲ ಕೂಡ ಒಂದು ಲಾಂಗ್ ಟರ್ಮಿಗೆ ಮುಂದಿನ ವರ್ಷ ಕೂಡ ಒಂದು ಈ ಉಭಯ ಲೋಹಗಳ ಚಿನ್ನದ ದರ, ಚಿನ್ನ ಇರ್ಬೋದು ಬೆಳ್ಳಿಯ ದರ ಏರಿಕೆಗೆ ಕಾರಣ ಆಗ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ವಾಟ್ ಈಸ್ ಅ ಡ್ರೈವಿಂಗ್ ಗೋಲ್ಡ್ ಪ್ರೈಸ್ ಹೈಯರ್ ನಾವು ಅಂತ ಹೇಳಿದರೆ, ಪ್ರಸಕ್ತ ಒಂದು ನೋಡಿದ್ರೆ ಗ್ಲೋಬಲ್ ಕಾನ್ಫ್ಲಿಕ್ಟ್ಗಳು ಅಂದರೆ ಜಾಗತಿಕ ಸಂಘರ್ಷ, ವೀಕರ್ ಇಕನಾಮಿಕ್ ಸಿಗ್ನಲ್ಸ್ ಅಂದರೆ ಆರ್ಥಿಕತೆ ದುರ್ಬಲ ಆಗಿದೆ ಅನ್ನುವಂಥ ಒಂದು ಸಿಗ್ನಲ್ಗಳು. ಸೊ ಜೊತೆಗೆ ಎಕ್ಸ್ಪೆಕ್ಟೇಷನ್ ಆಫ್ ಫೆಡರಲ್ ರಿಸರ್ವ್ ರೇಟ್ ಕಟ್, ಅಮೆರಿಕದಲ್ಲಿ ಫೆಡರಲ್ ರೇಟ್ ಕಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ, ಬಡ್ಡಿದರ ಇಳಿಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ. ಹೀಗಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯ ತಾಣ ಎಂದು ಪ್ರಸಿದ್ಧವಾಗಿರುವಂತಹ ಚಿನ್ನದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ಇನ್ವೆಸ್ಟರ್ಸ್ ಕೂಡ ಎಲ್ಲ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದಾರೆ. 2025ರಲ್ಲಿ ಅವರಿಗೆ ಹೇಗಿತ್ತು ಅಂತಂದರೆ, ಈ ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಇಲ್ಲ ಅಂಥ ಒಂದು ರಿಟರ್ನ್ಸ್ ಬಂದಿರಲಿಲ್ಲ, ನೆಗೆಟಿವ್ ರಿಟರ್ನನ್ನು ಕೊಟ್ಟಿತ್ತು. ಓವರಾಲ್ ಆಗಿ ಮಾರ್ಕೆಟ್ ಒಂದು ಡಿಕ್ಲೈನಿಂಗ್ ಮೊಮೆಂಟಮಲ್ಲಿತ್ತು. ಇದಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ಗೋಲ್ಡ್ ETF ತೀವ್ರವಾದಂತಹ ಏರಿಕೆಯನ್ನು 2025ರಲ್ಲಿ ದಾಖಲಿಸಿರುವಂಥದ್ದು. ಅದೇ ರೀತಿಯಾಗಿ ಗೋಲ್ಡ್ ETF ಇನ್ಫ್ಲೋಸ್ ಅಂದರೆ ಹೂಡಿಕೆಯ ಪ್ರಮಾಣ ಕೂಡ ಬಹಳ ಗಣನೀಯವಾಗಿ 2025ರಲ್ಲಿ ಏರಿಕೆ ಆಗಿರುವಂಥದ್ದು. 25,666 ಕೋಟಿ ರೂಪಾಯಿ ಹೂಡಿಕೆ ಆಗಿರುವಂಥದ್ದು 2025 ಜನವರಿ ಮತ್ತು ನವೆಂಬರ್ ಒಳಗಡೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಡಿಸೆಂಬರ್ ಲೆಕ್ಕ ಸೇರಿಸಿಲ್ಲ, 25,566 ಕೋಟಿ ರೂಪಾಯಿಗಳನ್ನು 11 ತಿಂಗಳ ಅವಧಿಯಲ್ಲಿ ಹೂಡಿಕೆದಾರರು ಗೋಲ್ಡ್ ETF ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಇದು 2024ಕ್ಕೆ ಹೋಲಿಸಿದರೆ ಇದು ಹೆಚ್ಚಳ ಆಗಿದೆ. ಸೊ ಇನ್ನು ಗೋಲ್ಡ್ ETF ಒಟ್ಟಾರೆ ಒಂದು ಚಿನ್ನದ ಮೇಲಿನ ಇನ್ಫ್ಲೋ ಅಥವಾ ಹೂಡಿಕೆಗೆ ಹೋಲಿಸಿದರೆ ಕೇವಲ 3.2% ಇದೆ. ಆದರೂ ಕೂಡ ಅಂದರೆ ಮ್ಯೂಚುವಲ್ ಫಂಡ್ಗೆ ನಾನು ಹೇಳ್ತಿರುವಂಥದ್ದು, ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಲಿಸಿದರೆ ಚಿನ್ನದ ETF 3.2% ಇದೆ. ಬಟ್ ಸ್ಟಿಲ್ ಇತ್ತೀಚಿನ ವರ್ಷಗಳಿಗೆ ಹೋಲಿಸಿದರೆ ಏರಿಕೆ ಆಗಿರುವುದನ್ನು ನಾವು ಗಮನಿಸ್ತೀವಿ. ಸೊ ನಾನು ಈಗಾಗಲೇ ಹೇಳಿದೆ, ಹಲವಾರು ಟ್ರೆಂಡ್ಗಳಿರುವಂಥದ್ದು. ಗ್ಲೋಬಲ್ ಅನ್ಸರ್ಟನಿಟಿ, ಮುಖ್ಯವಾಗಿ ಟ್ರೇಡ್ ಟೆನ್ಷನ್ಗಳು ಬಹಳ ಪರಿಣಾಮ ಬೀರಿದೆ ಅನ್ನುವಂಥದ್ದು. ಎಡಿಷನಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಅಕ್ರಾಸ್ ದ ವರ್ಲ್ಡ್ ಚಿನ್ನದವನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಅದು ಅಮೇರಿಕ ಇರ್ಬೋದು, ಅಮೇರಿಕದ ಡಾಲರ್ ಬಗ್ಗೆ ಅದರ ಜೊತೆಗೆ ಡೈವರ್ಸಿಫೈ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಬೇರೆ ದೇಶಗಳು, ಅದು ಚೀನಾ ಇರ್ಬೋದು, ಭಾರತ ಇರ್ಬೋದು, ಟರ್ಕಿ ಇರ್ಬೋದು, ಅಥವಾ ಇನ್ನಿತರ ಅನೇಕ ದೇಶಗಳಲ್ಲಿನ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಬೈ ಮಾಡ್ತಾ ಇರುವಂಥದ್ದು. ಇದೆಲ್ಲ ಕೂಡ ಚಿನ್ನದ ದರದ ಮೇಲೆ ಪ್ರಭಾವ ಬೀರಿದೆ. ಆದರೆ ಹಾಗಾದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಚಿನ್ನದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ತಜ್ಞರ ಪ್ರಕಾರ ಒಂದು 5-10% ತನಕ ನಿಮ್ಮ ಒಟ್ಟಾರೆ ಹೂಡಿಕೆಯಲ್ಲಿ ಅಷ್ಟನ್ನು ಮಾತ್ರ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಾಗ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ETF ಅನ್ನು ಆಯ್ಕೆ ಮಾಡಬೇಕಾ ಇತ್ಯಾದಿ ಪ್ರಶ್ನೆಗಳು ಕೂಡ ಬರುತ್ತೆ. ತಜ್ಞರು ಏನು ಹೇಳ್ತಾರೆ ಅಂದರೆ, ಫಿಸಿಕಲ್ ಗೋಲ್ಡಲ್ಲಿ ಕೇವಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೇಕಿಂಗ್ ಚಾರ್ಜ್ ಅಪ್ಲೈ ಆಗುತ್ತೆ. ಹಾಗಾಗಿ ಅದಕ್ಕಿಂತ ಇನ್ವೆಸ್ಟ್ ಪರ್ಪಸ್ಗೆ ಅಂತ ಮಾಡೋದಾದರೆ ETF ಬೆಸ್ಟ್ ಅನ್ನುವಂಥ ಒಂದು ಸಲಹೆಯನ್ನು ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು
ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.